ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಹಿಂದೂಗಳು ಕಾತರರಾಗಿದ್ದಾರೆ. ಇನ್ನೊಂದು ಕಡೆ ಅಯೋಧ್ಯೆಯಲ್ಲಿ ಟೆಂಟ್ ಸಿಟಿ ನಿರ್ಮಾಣ ಮಾಡಲಾಗಿದೆ. ಅಷ್ಟಕ್ಕೂ ಟೆಂಟ್ ಸಿಟಿ ಏನಿದರ ಸ್ಪೆಷಾಲಿಟಿ? ಮನೆಯೊಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡೋಣ. ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಟೆಂಟ್ ಸಿಟಿ ನಿರ್ಮಾಣ. ವಿಐಪಿಗಳು, ಸಾರ್ವಜನಿಕರು ಉಳಿದುಕೊಳ್ಳಲು ಸಕಲ ವ್ಯವಸ್ಥೆ. ಅಯೋಧ್ಯೆಯಲ್ಲಿ ಜನವರಿ 22ರಂದು ಭವ್ಯ ರಾಮ ಮಂದಿರ ಲೋಕಾರ್ಪಣೆಯಾಗಲಿದೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಪೂರ್ಣಗೊಂಡಿವೆ. ರಾಮ ಮಂದಿರಕ್ಕೆ ಅಂತಿಮ ರೂಪ ನೀಡುತ್ತಾ ಇದ್ದಾರೆ. ಇನ್ನೊಂದೆಡೆ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಬರುವಂತೆ ಸಂತರು ಹಾಗೂ ಆಹ್ವಾನಿತ ಸದಸ್ಯರಿಗೆ ವಸತಿ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಅಯೋಧ್ಯೆಯ ಹಲವು ಪ್ರದೇಶಗಳಲ್ಲಿ ಟೆಂಟ್ ಸಿಟಿಯನ್ನ ನಿರ್ಮಾಣ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ಕೇವಲ 20ರಿಂದ 25 ಸ್ಟಾರ್ ಟು 4 ಸ್ಟಾರ್ ಹೋಟೆಲ್ಗಳಿವೆ. ರಾಮ ಮಂದಿರ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಉದ್ಘಾಟನೆಗಾಗಿ ಹೋಟೆಲ್ಗಳಲ್ಲಿನೂ ಜನವರಿ ಮತ್ತು ಫೆಬ್ರವರಿಯ ಮುಂಗಡ ಬುಕಿಂಗ್ ಅನ್ನ 2 ತಿಂಗಳ ಮುಂಚಿತವಾಗಿಯೇ ಮಾಡಲಾಗಿದೆ. ಇದರಿಂದಾಗಿ ಹೋಟೆಲ್ಗಳು ಬಾಡಿಗೆಯನ್ನು ಹೆಚ್ಚಿಸಿವೆ. ಹೀಗಾಗಿ ವಿಐಪಿಗಳು ತಂಗೋದಕ್ಕೆ ಐಷಾರಾಮಿ ಟೆಂಟ್ ಹೌಸ್ಗಳು ತಲೆ ಎತ್ತಿವೆ. ಡೈನಿಂಗ್ ಹಾಲ್, ಲಾಂಚ್ನಲ್ಲಿ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸುಸಜ್ಜಿತ ಬೆಡ್, ಸ್ನಾನಗೃಹ, ಶೌಚಾಲಯ, ರೆಸ್ಟೋರೆಂಟ್, ಐಷಾರಾಮಿ ಕುರ್ಚಿಗಳು ಸೇರಿದಂತೆ ಸಕಲ ವ್ಯವಸ್ಥೆ ಇದೆ. ಮೂವತ್ತು ಐಷಾರಾಮಿ ಟೆಂಟ್ ನಗರ ಬ್ರಹ್ಮಕುಂಡ್ ಗುರುದ್ವಾರದ ಬಳಿ ಮತ್ತು 40 ರಾಮ್ ಕಥಾ ಪಾರ್ಕ್ನ ನಯಾ ಘಾಟ್ನಲ್ಲಿ ಸಿದ್ಧವಾಗಿದೆ. ಪ್ರಸ್ತುತ ಒಂದು ದಿನದ ದರ 8 ರಿಂದ 10 ಸಾವಿರ ರೂಪಾಯಿ ಇರಲಿದೆ. ಟೆಂಟ್ ಸಿಟಿ ಪ್ರವಾಸಿಗರಿಗೆ ವಿಶಿಷ್ಟವಾದ ಮತ್ತು ಆರಾಮದಾಯಕ ಕ್ಯಾಂಪಿಂಗ್ ಅನುಭವವನ್ನು ಒದಗಿಸುತ್ತದೆ. ಜನವರಿ 23ರಿಂದ ಶ್ರೀರಾಮನ ದರ್ಶನಕ್ಕೆ ಭಕ್ತರಿಗೆ ಅವಕಾಶ. ಇನ್ನು ಜನವರಿ 23ರಿಂದ ಸಾರ್ವಜನಿಕರು ಅಯೋಧ್ಯೆಯಲ್ಲಿ ರಾಮನ ದರ್ಶನವನ್ನ ಪಡೆಯಬಹುದಾಗಿದೆ. ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ 20 ಎಕರೆ ಪ್ರದೇಶದಲ್ಲಿ ಟೆಂಟ್ ಸಿಟಿಯನ್ನ ನಿರ್ಮಿಸಲಾಗಿದೆ. ಇಲ್ಲಿ ಜನ ತಂಗಿರಬಹುದಾಗಿದೆ. ಭಕ್ತರಿಗಾಗಿ ಸಕಲ ವ್ಯವಸ್ಥೆ ಮಾಡಲಾಗಿದೆ. ಭಕ್ತರಿಗಾಗಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಎಲೆಕ್ಟ್ರಿಕ್ ಬಸ್, ಎಲೆಕ್ಟ್ರಿಕ್ ಆಟೋಗಳಿಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಇವು ಅಯೋಧ್ಯೆಯಲ್ಲಿ ಸಂಚರಿಸಲಿದ್ದು ಭಕ್ತರಿಗೆ ಅನುಕೂಲವಾಗಲಿದೆ. ಬ್ಯೂರೋ ರಿಪೋರ್ಟ್, TV9.